ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಕೊಪ್ಪಳ ಇವರ ಉಪಸ್ಥಿತಿಯಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕೊಪ್ಪಳ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ಕಂಟಗಿರಿ ಇವರ ಸಂಯುಕ್ತ ಆಶ್ರಯದಲ್ಲಿ ಪೋಷಣ ಅಭಿಯಾನ ಮಾಸಾಚರಣೆ ಹಳ್ಳಿ ಸೊಗಡಿನ ಜಾಥಾ ಕಾರ್ಯಕ್ರಮವನ್ನು ಈ ದಿನ ಮರ್ಲಾನಹಳ್ಳಿಯ ಶ್ರೀ ದೇವಿ ಗುಡಿಯಿಂದ ಜಾಥಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದು, ನಮ್ಮ ದೇಶದಲ್ಲಿ ಸುಮಾರು 51% ಮಹಿಳೆಯರು ಇನ್ನೂ ಅಪೌಷ್ಟಿಕತೆಯಿಂದ ಮತ್ತು ರಕ್ತಹೀನತೆಯಿಂದ ಬಳಲ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಯಾಕಂದ್ರೆ ಒಬ್ಬ ಆರೋಗ್ಯವಂತ ತಾಯಿ ಉತ್ತಮವಾದಂಥ ಒಂದು ಆರೋಗ್ಯವಂತ ಮಗುವನ್ನ ಈ ಒಂದು ಕೊಡಲಿಕ್ಕೆ ಸಾಧ್ಯ ಆಗ್ಬೇಕಂದ್ರೆ ಅವ್ರಿಗೆ ಉತ್ತಮವಾದಂಥ ಆಹಾರ ಸಿಗಬೇಕು ಅನ್ನೋ ಉದ್ದೇಶಕ್ಕಾಗಿ ಇನ್ನು ಸರ್ಕಾರ ಒಂದು ಸಮುದಾಯ ಆಧಾರಿತವಾಗಿ ಜಾಗೃತಿ ಮೂಡಿಸಬೇಕನ್ನೋ ಕಾರಣಕ್ಕಾಗಿ ಒಂದು ಪೋಷಣ ಮಾಸಾಚರಣೆ ಕಾರ್ಯಕ್ರಮವನ್ನು ನಮ್ಮ ಇಲಾಖೆಗಳ ಎಲ್ಲ ಇಲಾಖೆಗಳ ವತಿಯಿಂದ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇರ್ಬೋದು, ಆರೋಗ್ಯ ಇಲಾಖೆ ಇರ್ಬೋದು, ಶಿಕ್ಷಣ ಇಲಾಖೆ ಎಲ್ಲ ಇಲಾಖೆಗಳು ಒಟ್ಟುಗೂಡಿ ನಾವು ಈ ಒಂದು ಸಾಮುದಾಯಿಕವಾಗಿ ಚಟುವಟಿಕೆಗಳನ್ನು ನಾವು ಮಾಡ್ತಾ ಇದ್ವಿ. ಇದರಲ್ಲಿ ಮುಖ್ಯವಾಗಿ ನಮ್ಮಲ್ಲಿ ಸಿಗುವಂಥ ಸ್ಥಳೀಯವಾಗಿ ಸಿಗುವಂಥ ಆಹಾರಗಳನ್ನು ಬಳಸ್ಕೊಂಡು ಯಾವ ರೀತಿ ನಾವು ಪೌಷ್ಟಿಕಾಹಾರವನ್ನು ತಯಾರಿಸಿಕೊಂಡು ನಮ್ಮ ಆರೋಗ್ಯವನ್ನು ಸುಧಾರಿಸಬೇಕು ಅನ್ನೋದ್ರ ಜೊತೆಗೆ ಏನು 6 ರಿಂದ 3 ವರ್ಷದ ಮಕ್ಕಳಿಗೆ ಏನು ಫೀಡಿಂಗ್ ಕೊಡುವಂಥದ್ದು ಇರ್ಬೋದು, ಮೇಲು ಆಹಾರ ಕೊಡಲಿಕ್ಕೆ, ಅದ್ರ ಜೊತೆಗೆ ಮಗುವಿನ ಆರೈಕೆ ಯಾವ ರೀತಿ ಮಾಡಬೇಕು, ಅಪೌಷ್ಟಿಕ ಮಗುವಿನ ಆರೈಕೆ ಯಾವ ರೀತಿ ಮಾಡಬೇಕು, ಕಾಂಗರು ಮದರ್ ಕೇರ್ ಅಂತ ಹೇಳ್ತಾರೆ, ಕಡಿಮೆ ತೂಕದ ಮಗುವನ್ನು ಯಾವ ರೀತಿ ಆರೈಕೆ ಮಾಡಬೇಕನ್ನೋದ್ರ ಬಗ್ಗೆನೂ ಸಹ ತಿಳಿಸ್ಕೊಡುವಂಥದ್ದು. ಅದ್ರ ಜೊತೆಗೆ ಆರೋಗ್ಯ ಇಲಾಖೆ ಜಂಟಿಯಾಗಿ ನಾವು ಏನು ಚುಚ್ಚುಮದ್ದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ. ಅದ್ರ ಜೊತೆಗೆ ಆರೋಗ್ಯ ತಪಾಸಣೆಯನ್ನು ಮಾಡ್ತಾ ಇದ್ವಿ. ಯಾಕಂದರೆ ಗರ್ಭಿಣಿಯರಿಗೆ ಆರೋಗ್ಯ ತಪಾಸಣೆ ಅನ್ನೋದು ಅತ್ಯಂತ ಪ್ರಮುಖವಾದಂಥ ವಿಷಯ. ಕನಿಷ್ಠ 4 ಬಾರಿ ಆದರೂ ಅವ್ರದ್ದು ಆರೋಗ್ಯ ತಪಾಸಣೆ ಆಗಬೇಕು, ಚುಚ್ಚುಮದ್ದು ಆಗಬೇಕು. ಮತ್ತು ಮಗು ಹುಟ್ಟಿದ ನಂತರನೂ ಕೂಡ ನಿಯಮಿತವಾಗಿ ಚುಚ್ಚುಮದ್ದು ಆದರೆ ಆ ಮಗು ಆರೋಗ್ಯವಂತವಾಗಿರುತ್ತೆ ಅನ್ನೋ ಉದ್ದೇಶಕ್ಕಾಗಿ. ಯಾಕಂದರೆ ಆರೋಗ್ಯ ಅನ್ನೋದು ದೊಡ್ಡ ಒಂದು ಸಂಪತ್ತು. ಯಾವುದು ಪ್ರತಿಯೊಬ್ಬ ವ್ಯಕ್ತಿಗೂ ಆರೋಗ್ಯ ಅನ್ನೋದು ಅತ್ಯಂತ ಒಂದು ದೊಡ್ಡ ಆಸ್ತಿ. ಅದನ್ನು ನಾವು ಕಾಪಾಡ್ಕೋಬೇಕು ಅನ್ನೋ ಉದ್ದೇಶಕ್ಕಾಗಿ ಸರ್ಕಾರ ಸಮುದಾಯ ಆಧಾರಿತ ಚಟುವಟಿಕೆಗಳನ್ನು ಮಾಡೋದ್ರ ಮುಖಾಂತರ ಅಂಗನವಾಡಿಗಳಲ್ಲಿ ತಾಯಂದಿರ ಸಭೆ, ಪಾಲಕರ ಸಭೆ ಮಾಡಿ, ಗರ್ಭಿಣಿಯರ ಸಭೆ ಮಾಡಿ, ಅಲ್ಲಿ ಅವರ ಗರ್ಭಿಣಿಯರಿದ್ದರೆ ಅವ್ರು ಯಾವ ರೀತಿಯಾದ ಆಹಾರ ಸೇವನೆ ಮಾಡಬೇಕು, ಯಾವ ರೀತಿಯಾದಂಥ ಕಾಳಜಿ ವಹಿಸ್ಕೊಳ್ಬೇಕು, ಆಮೇಲೆ ಬಾಣಂತಿಯಾಗಿದ್ದರೆ ಮಗುವಿಗೆ ಯಾವ ರೀತಿ ಆರೈಕೆ ಮಾಡಬೇಕು, ಈ ಎಲ್ಲ ಅಂಶಗಳನ್ನು ಗರ್ಭಿಣಿಯರಿಗೆ, ತಾಯಂದಿರಿಗೆ, ಪಾಲಕರಿಗೆ ತಿಳಿಸ್ಬೇಕಂತೇಳಿ ನಾವು ಈ ಒಂದು ಪೋಷಣ ಮಾಸಾಚರಣೆ ಕಾರ್ಯಕ್ರಮ ಮಾಡ್ತಿದ್ದೀವಿ. ಅದರಲ್ಲಿ ನಾವು ಆರೋಗ್ಯ ಶಿಬಿರನೂ ಮಾಡ್ತೀವಿ. ಏನು ಗರ್ಭಿಣಿ ಬಾಣಂತಿಯರ ತಪಾಸಣೆ ಮಾಡುವಂಥದ್ದು, ಚುಚ್ಚುಮದ್ದು ಕೊಡುವಂಥದ್ದು ಪ್ರತಿ ತಿಂಗಳು ನಮ್ಮ ಎಲ್ಲ ಅಂಗನವಾಡಿಗಳಲ್ಲಿ ನಡೆಯುವಂಥ ವಿಷಯಗಳಿದ್ದಾವೆ. ಹಾಗಾಗಿ ಒಂದು ನಾವು ಸೆಪ್ಟೆಂಬರ್ ತಿಂಗಳು ಪೂರ್ತಿ ನಮ್ಮ ದೇಶದ ಎಲ್ಲ ಅಂಗನವಾಡಿಗಳಲ್ಲಿ ಸಹ ಈ ಒಂದು ಪೋಷಣ ಮಾಸಾಚರಣೆ ನಡೀತಾ ಇರುತ್ತೆ. ನಿರಂತರವಾಗಿ ಒಂದೊಂದು ಚಟುವಟಿಕೆ ಆಧಾರದ ಮೇಲೆ ಇವತ್ತು ನಾವು ಒಂದು ತಿಂಗಳು ಪ್ರತಿ ವರ್ಷ 2018ರಿಂದನೂ ಕೂಡ ಈ ಒಂದು ಪ್ರತಿ ತಿಂಗಳು ಪೋಷಣ ಮಾಸಾಚರಣೆ ಅಂತೇಳಿ ಕಾರ್ಯಕ್ರಮಗಳನ್ನು ಅಂಗನವಾಡಿ ಮಟ್ಟದಲ್ಲಿ, ಬ್ಲಾಕ್ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲೂ ಕೂಡ ನಾವೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಏನೋ ಒಂದು ಕಂಠಪಾಠ ಮಾಡಿರ್ತಾರೆ, ಅದನ್ನ ಓದ್ತಿರ್ತಾರೆ, ಆದ್ರೆ ಅದ್ರ ಮಹತ್ವನೇ ಗೊತ್ತಿರಲ್ಲ ಅವ್ರಿಗೆ. ಹೇಳ್ತಾರಷ್ಟೇ, ಅದನ್ನ ಪಾಲನೆಗೆ ತರೋದಿಲ್ಲ. ಅದನ್ನ ಪಾಲನೆ ಮಾಡದೇ ಇದ್ರೆ ಏನು ಅವ್ರಿಗೆ ಹಾನಿ ಆಗುತ್ತೆ ಅನ್ನೋದನ್ನ ಪಾಲಕರಾಯ್ತು, ನಾವು, ನೀವು, ಸಮಾಜದಲ್ಲಿ ಇರ್ತಕ್ಕಂಥವ್ರು, ಅಥವಾ ಅಂಗನವಾಡಿಗೆ ಬರ್ತಾರೆ ಟೀಚರ್ಸು, ಆಮೇಲೆ ಶಾಲೆಗೆ ಹೋಗ್ತಾರೆ, ಅಲ್ಲಿರ್ತಕ್ಕಂಥ ಟೀಚರ್ಸು, ಶಿಕ್ಷಕರು, ಅವ್ರಿಗೆ ಆ ಒಂದು ವಿಷಯದ ಮಹತ್ವವನ್ನು ತಿಳಿಸ್ಕೊಡ್ಬೇಕು. ಏನು ಆ ಹುಡುಗರು ಮಕ್ಕಳ ಮಾರ್ಕ್ಸ್ ಸಲುವಾಗಿ ನಾವು ಓದಿ ಪಾಸ್ ಆದರೆ ಮುಗೀತು ಅನ್ನೋದಲ್ಲ, ಆ ಒಂದು ಅಂಶ ಅವರ ಜೀವನದಲ್ಲಿ ಎಷ್ಟು ಮಹತ್ವದಿದೆ ಅಂತ. ಇದು ಕೇವಲ ನೀರಿನ ಒಂದು ವಿಷಯಕ್ಕಂತಲ್ಲ ನಾನು ಹೇಳ್ತಕ್ಕಂಥದ್ದು. ಪ್ರತಿಯೊಂದು ಆಹಾರದ ವಿಶೇಷತೆ ಏನು, ಅದರ ಮಹತ್ವ ಏನು. ಇವತ್ತಿನ ದಿನ ನಾವು ನೋಡ್ತೇವೆ ಆರೋಗ್ಯದಲ್ಲಿ ಎಷ್ಟೊಂದು ಹಾನಿಕಾರಕ ಅಂತ ಉಂಟಾಗ್ತಿರ್ತವೆ. ಸಣ್ಣ ಮಕ್ಕಳು ಆಯ್ತು, ದೊಡ್ಡವ್ರಿಗೆ ಆಯ್ತು, ಆರೋಗ್ಯವಂತರಾಯ್ತು. ಈಗ ಚೆನ್ನಾಗಿದ್ದಾರೆ, ಇನ್ನೂ ಸ್ವಲ್ಪ ಚೆನ್ನಾಗಿರ್ತಾರೆ ಅನ್ನೋದು ಹೇಳೋದಷ್ಟು ಗ್ಯಾರಂಟಿ ಇರಲಾರ್ದಷ್ಟು ಜೀವನದಲ್ಲಿ ಆ ರೀತಿ ಒಂದು ಸಮಸ್ಯೆಗಳು ಯಾವಾಗ ಬಂದು ನಾವು ಅದನ್ನ ಫೇಸ್ ಮಾಡ್ತೀವೋ ಗೊತ್ತಿಲ್ಲ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.